ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯದಲ್ಲಿ ಮತ್ತೊಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ರೀತಿಯಾದಂಥ ಕಾನೂನು ಹೋರಾಟ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಈಗ ಉದ್ಭವ ಆಗಿರುವಂಥ ಈ ಪರಿಸ್ಥಿತಿ ಅಥವಾ ಈ ಬೆಳವಣಿಗೆ ಇದೆಯಲ್ಲ, ದೇಶದ ಇತಿಹಾಸದಲ್ಲೇ ಪ್ರಥಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಸಂಘರ್ಷ ಏರ್ಪಟ್ಟಿದೆ. ಆದರೆ ಅಲ್ಲಿಗೂ ನಮ್ಮ ರಾಜ್ಯದಲ್ಲಿ ಏರ್ಪಟ್ಟಿರುವಂಥ ಸಂಘರ್ಷಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಇದನ್ನ ದೇಶದ ಇತಿಹಾಸದಲ್ಲೇ ಪ್ರಥಮ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ. ಏನಿದು ಸಂಘರ್ಷ, ಏನಿದು ಬೆಳವಣಿಗೆ ಅಂದ್ರೆ, ನಾಳೆಯಿಂದ ರಾಜ್ಯದಲ್ಲಿ ಜಂಟಿ ಅಧಿವೇಶನ ಆರಂಭ ಆಗಬೇಕಾಗಿತ್ತು. ವರ್ಷದ ಪ್ರಥಮ ಅಧಿವೇಶನ ಇದು. ನಿಯಮದ ಪ್ರಕಾರವಾಗಿ ರಾಜ್ಯಪಾಲರು ಬರ್ತಾರೆ, ಭಾಷಣವನ್ನ ಮಾಡ್ತಾರೆ. ಅವರ ಭಾಷಣದ ಮೂಲಕ ಆ ಅಧಿವೇಶನ ಆರಂಭ ಆಗತ್ತೆ. ಇದು ಇರುವಂತ ನಿಯಮ. ಹಾಗೆ ಇಲ್ಲಿ ಭಾಷಣ ಮಾಡಬೇಕಾಗಿರೋದು ಕೂಡ ಸಂವಿಧಾನದ ಪ್ರಕಾರವಾಗಿ ರಾಜ್ಯಪಾಲರ ಕರ್ತವ್ಯ. ಆದ್ರೆ ಏನಾಯ್ತು ಅಂದ್ರೆ, ಇವತ್ತು ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳ್ತಾರೆ, ನಾನು ಅಧಿವೇಶನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ರಾಜ್ಯಪಾಲರು ಇದೀಗ ಅಧಿವೇಶನಕ್ಕೆ ಬರೋದಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ, ಅಥವಾ ನಾನು ಅಧಿವೇಶನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ನಿರಾಕರಣೆಯನ್ನ ಮಾಡಿದ್ದಾರೆ. ಯಾವಾಗ ರಾಜ್ಯಪಾಲರು ಅಧಿವೇಶನಕ್ಕೆ ಬರೋದಕ್ಕೆ ನಿರಾಕರಿಸಿದ್ರು, ಸಹಜವಾಗಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಬಿಗ್ ಶಾಕ್ ಎದುರಾದಂಥ ರೀತಿಯಲ್ಲಿ ಮತ್ತೊಂದು ರೀತಿಯಾದಂಥ ಬಿಕ್ಕಟ್ಟು ನಿರ್ಮಾಣ ಅಥವಾ ಸಂಘರ್ಷ ನಿರ್ಮಾಣವಾದಂಥ ಪರಿಸ್ಥಿತಿ ಇದೀಗ ಉದ್ಭವ ಆಗಿಬಿಟ್ಟಿದೆ. ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಹಾಗೆ ರಾಜ್ಯಪಾಲರ ನಡುವೆ ಸಂಘರ್ಷ ನಡೀತಾ ಇದೆ. ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ, ಅಟ್ಲೀಸ್ಟ್ ರಾಜ್ಯಪಾಲರು ಅಧಿವೇಶನದವರೆಗೆ ಬಂದಿದ್ದಾರೆ. ಬಂದ ನಂತರ ಒಂದಷ್ಟು ಬೆಳವಣಿಗೆ, ಒಂದಷ್ಟು ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಗಿದೆ. ಅಂದ್ರೆ ಭಾಷಣವನ್ನ ಮಾಡದೇ ಇರೋದು ಅಥವಾ ಭಾಷಣದ ಒಂದಷ್ಟು ವಿಚಾರಗಳಿಗೆ ಆಕ್ಷೇಪವನ್ನು ಎತ್ತಿರೋದು ಅಂಥದ್ದೆಲ್ಲವೂ ಕೂಡ ಆಗಿದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಈಗ ಉದ್ಭವ ಆಗಿರುವಂತಹ ಬಿಕ್ಕಟ್ಟು ಎಂಥದ್ದು ಅಂದ್ರೆ, ಅಧಿವೇಶನಕ್ಕೇನೆ ಬರಲ್ಲ ಎನ್ನುವ ರೀತಿಯಲ್ಲಿ ರಾಜ್ಯಪಾಲರು ನಿರಾಕರಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಹೊಸ ರೀತಿಯಾದಂಥ ಬಿಕ್ಕಟ್ಟು. ಹೀಗಾಗಿ ಕಾನೂನು ಹೋರಾಟ ಆರಂಭ ಆಗುತ್ತೆ. ಮುಂದೆ ಏನಾಗುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೀಗ ಮನೆ ಮಾಡಿದೆ. ಏನಿದು ವಿಚಾರ ಅನ್ನೋದನ್ನ ಅತ್ಯಂತ ಸರಳವಾಗಿ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೆವಲಪ್ಮೆಂಟ್ ಇದು. ಸಾಧ್ಯ ಆದರೆ ಕೊನೆಯವರೆಗೂ ಇದನ್ನ ಗಮನಿಸ್ತಾ ಹೋಗಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಜಂಟಿ ಅಧಿವೇಶನಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂದ್ರೆ, ಇತ್ತೀಚೆಗೆ ಈ ಮನ್ರೇಗವನ್ನ, ಅಂದ್ರೆ ಉದ್ಯೋಗಾತ್ರಿ ಯೋಜನೆ ಇತ್ತಲ್ಲ, ಮನ್ರೇಗವನ್ನ VBG ರಾಮ್ಜಿ ಅಂತ ಹೇಳಿ ಹೆಸರನ್ನ ಮರುನಾಮಕರಣವನ್ನ ಮಾಡಲಾಯಿತು. ಅದರಲ್ಲಿ ಒಂದಷ್ಟು ಚೇಂಜಸ್ ಅನ್ನು ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿ ಆಗಿದೆ. ಅದಕ್ಕೆ ರಾಜ್ಯ ಸರ್ಕಾರ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿತ್ತು. ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಅಲ್ಲಿ ಕಾಂಗ್ರೆಸ್ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ಹೊರತಾದ ಪಕ್ಷಗಳು ಅಧಿಕಾರದಲ್ಲಿದ್ದಾವೋ ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟಂತ ವಿಚಾರ, ಜೊತೆಗೆ ಅದರಲ್ಲಿ ಒಂದಷ್ಟು ಬದಲಾವಣೆ ತಂದಿರುವಂತಹ ವಿಚಾರ, ಇದೆಲ್ಲದಕ್ಕೂ ಕೂಡ ತೀವ್ರವಾದಂತಹ ಆಕ್ಷೇಪವನ್ನ ಎತ್ತಲಾಗಿತ್ತು. ಈಗ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬೇರೆ ಬೇರೆ ವಿಚಾರದಲ್ಲಿ ತಾರತಮ್ಯ ತೋರ್ತಿದೆ ಎನ್ನುವಂಥ ಸಂಗತಿ, ತೆರಿಗೆ ವಿಚಾರದಲ್ಲಿ, ಅನುದಾನ ಬಿಡುಗಡೆ ವಿಚಾರದಲ್ಲಿ, ಹಾಗೆ ಭದ್ರಾ ಮೇಲ್ದಂಡೆ ಸೇರಿದಂತೆ ಬೇರೆ ಬೇರೆ ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಎನ್ನುವಂಥ ಸಂಗತಿ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿವೇಶನದಲ್ಲಿ ಚರ್ಚೆ ನಡೀಬೇಕಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಸಚಿವ ಸಂಪುಟ ಸಭೆಯಲ್ಲಿ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದಾದ ಬಳಿಕ HK ಪಾಟೀಲ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ತಿಳಿಸಲಾಗುತ್ತೆ, ನಿಮ್ದೊಂದು ಡೇಟ್ ಬೇಕು ನಮಗೆ ಎನ್ನುವ ರೀತಿಯಲ್ಲಿ. ರಾಜ್ಯಪಾಲರು ಏನ್ ಮಾಡ್ತಾರೆ, 22ನೇ ತಾರೀಕಿನಿಂದ ಅಧಿವೇಶನವನ್ನು ನಡೆಸೋದಿಕ್ಕೆ ಅನುಮೋದನೆಯನ್ನ ಕೊಡ್ತಾರೆ. ಆದರೆ ರಾಜ್ಯಪಾಲರೇ ಅಧಿವೇಶನಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಯಾಕಂದ್ರೆ ರಾಜ್ಯಪಾಲರ ಭಾಷಣದ ಮೂಲಕವೇ ಅಧಿವೇಶನ ಆರಂಭ ಆಗಬೇಕಾಗುತ್ತೆ. ರಾಜ್ಯಪಾಲರು ಒಪ್ಪಿಗೆಯನ್ನು ಸೂಚಿಸಿದ ಬಳಿಕ, ಒಂದು ಡೇಟ್ ಅನ್ನು ನಿಗದಿಪಡಿಸಿದ ಬಳಿಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅಧಿಸೂಚನೆಯನ್ನ ಹೊರಡಿಸುತ್ತೆ. ಆ ಪ್ರಕಾರವಾಗಿ ನಾಳೆಯಿಂದ ಅಧಿವೇಶನ ಆರಂಭ ಆಗಬೇಕಾಗಿತ್ತು. ಅಧಿವೇಶನದ ನಿಯಮ ಹೇಗಿರುತ್ತೆ, ಅಥವಾ ಹಿಂದಿನಿಂದಲೂ ಕೂಡ ರೂಢಿಸಿಕೊಂಡು ಬಂದಿರುವಂತಹ ಪದ್ಧತಿ ಏನಪ್ಪಾ ಅಂದ್ರೆ, ಆಡಳಿತದಲ್ಲಿ ಇರುವಂತಹ ಪಕ್ಷ ಒಂದು ಭಾಷಣವನ್ನ ಅಥವಾ ಒಂದು ವರದಿಯನ್ನ ಸಿದ್ಧಪಡಿಸುತ್ತೆ. ರಾಜ್ಯ ಸರ್ಕಾರದ ಸಾಧನೆಯ ವಿಚಾರವಾಗಿ ಅಥವಾ ಕೇಂದ್ರದ ಬಗ್ಗೆ ಯಾವುದಾದ್ರೂ ಆಕ್ಷೇಪ ಇದ್ರೆ ಅದೆಲ್ಲವನ್ನು ಕೂಡ ಭಾಷಣದಲ್ಲಿ ಸಿದ್ಧಪಡಿಸುತ್ತೆ. ನಿಯಮದ ಪ್ರಕಾರವಾಗಿ ರಾಜ್ಯಪಾಲರು ಏನ್ ಮಾಡ್ತಾರೆ, ಅವರಿಗೆ ಇಷ್ಟ ಇದೆಯೋ ಇಲ್ವೋ ಆ ಭಾಷಣವನ್ನ ಓದಬೇಕಾಗತ್ತೆ. ಹಿಂದೆ ನಮ್ಮ ರಾಜ್ಯದಲ್ಲಿ ಕೇಂದ್ರದ ವಿರುದ್ಧ ಸಾಕಷ್ಟು ಟೀಕೆಗಳಿತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ಓದಿದಂತ ಇತಿಹಾಸ ಇದೆ. ಪ್ರತಿ ಅಧಿವೇಶನದಲ್ಲೂ ಕೂಡ ರಾಜ್ಯಪಾಲರು ಓದಿದ್ದಾರೆ. ಅಂದ್ರೆ ಕೇಂದ್ರದ ಪ್ರತಿನಿಧಿಯಾಗಿ ಅವರು ರಾಜ್ಯದಲ್ಲಿ ಇದ್ದರೂ ಕೂಡ ಕೇಂದ್ರದ ವಿರುದ್ಧ ಇರುವಂತಹ ಭಾಷಣದ ಅಂಶಗಳನ್ನ ಹಿಂದೆ ಸಾಕಷ್ಟು ಬಾರಿ ಅವರು ಓದಿದ್ದನ್ನು ನಾವು ಗಮನಿಸಿದ್ದೇವೆ. ಆದ್ರೆ ಈ ಬಾರಿ ಏನಾಯ್ತು
ಏನಾಯಿತು ಅಂದ್ರೆ ರಾಜ್ಯ ಸರ್ಕಾರ ಏನು ಭಾಷಣವನ್ನ ಸಿದ್ಧಪಡಿಸಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಆಕ್ಷೇಪವನ್ನು ಎತ್ತುತ್ತಾರೆ. ತಮ್ಮ ಆಕ್ಷೇಪವನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರು ತಿಳಿಸ್ತಾರೆ. ಇಂತಿಂಥ ಪ್ಯಾರಗಳು ನನಗೆ ಇಷ್ಟ ಇಲ್ಲ ಅಥವಾ ನಾನು ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೇಂದ್ರದ ವಿರುದ್ಧ ನಾನು ಮಾತನಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಹೀಗಾಗಿ ಅದನ್ನು ಕೈ ಬಿಡಬೇಕು ಅಂತ ಹೇಳಿ. ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ. ಆ ಪ್ಯಾರಗಳನ್ನೇ ಕೈ ಬಿಟ್ಟು ಬಿಟ್ರೆ ನಮ್ಮ ಭಾಷಣದ ದೃಷ್ಟಿ ಏನಿದೆ ಅಥವಾ ನಮ್ಮ ಭಾಷಣದ ಉದ್ದೇಶ ಏನಿದೆ ಅದು ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಡುತ್ತೆ. ನಾವು ರೆಡಿ ಇಲ್ಲ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಇದು ಬಂದುಬಿಡುತ್ತೆ. ಹೀಗಾಗಿ ರಾಜ್ಯಪಾಲರು ಏನ್ ಮಾಡ್ಬಿಡ್ತಾರೆ, ನೀವು ಬಿಟ್ಟಿಲ್ಲ ಅಂತಂದ್ರೆ ನಾನು ಅಧಿವೇಶನಕ್ಕೆ ಬರೋದಿಲ್ಲ ಎನ್ನುವಂತ ಮಾತನ್ನು ರಾಜ್ಯಪಾಲರು ಹೇಳ್ತಾರೆ. ಹೀಗಾಗಿ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗ ಸ್ವಲ್ಪ ಹೊತ್ತಿನ ಮುಂಚೆ ರಾಜ್ಯಪಾಲರನ್ನ ಭೇಟಿ ಆಗಿದ್ರು. ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಎಚ್.ಕೆ. ಪಾಟೀಲ್ ಸ್ವಲ್ಪ ಹೊತ್ತಿನ ಮುಂಚೆ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಹೇಳಿದ್ರಂತೆ, ಇಲ್ಲ ಆ ಪ್ಯಾರಗಳನ್ನ ಕೈ ಬಿಡಲೇಬೇಕು, ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪ ಇದೆ ಎನ್ನುವಂತ ರೀತಿಯಲ್ಲಿ. ಇದು ಇಲ್ಲಿಯವರೆಗೆ ಆಗಿರುವಂತ ಬೆಳವಣಿಗೆ. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾತ್ರಿ ಇವತ್ತೇನಾದ್ರೂ ರಾಜ್ಯಪಾಲರು ಮನವೊಲಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗುತ್ತಾ, ರಾಜ್ಯಪಾಲರು ಅಧಿವೇಶನಕ್ಕೆ ಬರೋದಕ್ಕೆ ಒಪ್ಪಿಗೆನ ಸೂಚಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲ ಅಂತಂದ್ರೆ ಮುಂದೆ ಕಾನೂನು ಹೋರಾಟ ಇಂಥ ಆಯ್ಕೆಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಮುಂದೆ ಇದೆ. ಈಗ ನಿಯಮದ ವಿಚಾರಕ್ಕೆ ಬರೋಣ. ಹೀಗೆ ರಾಜ್ಯಪಾಲರು ಬಂದಿಲ್ಲ ಅಂದ್ರೆ ಏನಾಗುತ್ತೆ ಆ ವಿಚಾರಕ್ಕೆ ಬರೋಣ. ಅದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಬಂಧುಗಳೇ, ನಮ್ಮಲ್ಲಿ ನಿಯಮ ಇರೋದೇ ಹಾಗೆ. ಸಂವಿಧಾನದ ಆರ್ಟಿಕಲ್ 176 ಪ್ರಕಾರವಾಗಿ ರಾಜ್ಯಪಾಲರು ಅಧಿವೇಶನಕ್ಕೆ ಬರಲೇಬೇಕಾಗತ್ತೆ, ಅಧಿವೇಶನದಲ್ಲಿ ಭಾಷಣವನ್ನ ಮಾಡಲೇಬೇಕಾಗತ್ತೆ. ಇದು ನಿಯಮ, ಸ್ಪಷ್ಟವಾಗಿ ನಿಯಮ ಹೇಳ್ತಾ ಹೋಗುತ್ತೆ. ಅಲ್ಲಿ ರಾಷ್ಟ್ರಪತಿಗಳು ಸಂಸತ್ನಲ್ಲಿ ಅದನ್ನೇ ಮಾಡಬೇಕಾಗತ್ತೆ, ಇಲ್ಲಿ ರಾಜ್ಯಪಾಲರು ಕೂಡ ಅದನ್ನೇ ಮಾಡಬೇಕಾಗತ್ತೆ. ಏನು, ಅಧಿವೇಶನಕ್ಕೆ ಹಾಜರಾಗಬೇಕಾಗತ್ತೆ, ಅವರು ಭಾಷಣವನ್ನ ಮಾಡಲೇಬೇಕಾಗತ್ತೆ. ಈಗ ರಾಜ್ಯಪಾಲರು ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ, ಅಧಿವೇಶನಕ್ಕೆ ಬರಲ್ಲ ಅಂತೇಳಿ ಅವರು ಪಟ್ಟು ಹಿಡಿದು ಕುತ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಹಾಗೆ ಅಧಿವೇಶನ ನಡೆಯಲ್ಲ, ನಾಳೆಯಿಂದ ಅಧಿವೇಶನ ನಡೆಯಲ್ಲ. ಅಂದ್ರೆ ನಿಯಮದ ಪ್ರಕಾರವಾಗಿ ಹಾಗೆ ಇಲ್ಲಿವರೆಗೆ ಅಂತ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಹೀಗಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಈಗ ರಾಜ್ಯಪಾಲರ ಭಾಷಣದಿಂದಲೇ ಅಧಿವೇಶನ ಆರಂಭ ಆಗಬೇಕಾಗುತ್ತೆ ನಿಯಮದ ಪ್ರಕಾರವಾಗಿ. ಈಗ ರಾಜ್ಯಪಾಲರು ಬರಲ್ಲ, ಭಾಷಣವನ್ನ ಮಾಡಲ್ಲ ಅಂತಾದ್ರೆ ಅದರ ಆಚೆಗೂ ಅಧಿವೇಶನ ನಡೆದು ಅಲ್ಲಿ ಆಕ್ಟಿವಿಟೀಸ್ ನಡೀತು ಅಂತಾದ್ರೆ ಅಧಿವೇಶನದ ಆಕ್ಟಿವಿಟೀಸ್ಗಳು ಮಾನ್ಯತೆಯನ್ನ ಪಡೆಯುತ್ತವಾ ಸಂವಿಧಾನದ ಪ್ರಕಾರವಾಗಿ? ಇದು ಈಗ ಇರುವಂತ ಚರ್ಚೆ. ಬಹುತೇಕ ಅಂದ್ರೆ ಈಗಾಗಲೇ ಒಂದಷ್ಟು ವಿಶ್ಲೇಷಕರು ಹೇಳ್ತಿರುವ ಪ್ರಕಾರ ಅಥವಾ ಕಾನೂನು ಪಂಡಿತರು ಹೇಳ್ತಿರುವ ಪ್ರಕಾರ ರಾಜ್ಯಪಾಲರು ಬಂದಿಲ್ಲ ಅಂತಾದ್ರೆ ಅಧಿವೇಶನ ನಡೆಯಲ್ಲ, ಅಧಿವೇಶನ ನಡೆಯೋದಕ್ಕೆ ಅವಕಾಶವೇ ಇಲ್ಲ ಎನ್ನುವಂತ ರೀತಿಯಲ್ಲಿ. ಆಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ? ಸಂವಿಧಾನದ ಪ್ರಕಾರವಾಗಿ ರಾಜ್ಯಪಾಲರು ಅವರ ಏನು ಕರ್ತವ್ಯ ಇತ್ತು ಆ ಕರ್ತವ್ಯವನ್ನು ಪಾಲನೆ ಮಾಡಿಲ್ಲ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಸೀದಾ ಅವರು ಕೋರ್ಟ್ಗೆ ಹೋಗ್ತಾರೆ. ಇದು ಕೋರ್ಟ್ ಅಂಗಳಕ್ಕೆ ಹೋಗುತ್ತೆ. ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಆಗ ರಾಜ್ಯಪಾಲರ ವಾದ ಏನಿರುತ್ತೆ ಅಂತಂದ್ರೆ, ರಾಜ್ಯಪಾಲರು ಹೇಳ್ತಾರೆ, ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇನೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೆಲಸವನ್ನ ಮಾಡ್ತಾ ಇರೋದು. ಹೀಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಅಧಿವೇಶನ ಕೇಂದ್ರದ ಅಂದ್ರೆ ಯೋಜನೆಗಳ ವಿರುದ್ಧವಾಗಿ ನಡೆಯುತ್ತೆ ಅಂತ ಆದಾಗ ಅಥವಾ ಕೇಂದ್ರವನ್ನ ಟೀಕಿಸುವಂತಹ ಭಾಷಣವೇ ಸಂಪೂರ್ಣ ಇದ್ದಂತ ಸಂದರ್ಭದಲ್ಲಿ ಕೇಂದ್ರದ ಪ್ರತಿನಿಧಿಯಾಗಿ ನಾನು ಇಲ್ಲಿ ಬಂದು ಕೇಂದ್ರದ ವಿರುದ್ಧವೇ ಅಥವಾ ಕೇಂದ್ರದ ಕಾನೂನು ಅಥವಾ ಕೇಂದ್ರದ ಯೋಜನೆಗಳ ವಿರುದ್ಧವೇ ನಾನು ಮಾತನಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವರು ವಾದ ಮಾಡುವಂತ ಸಾಧ್ಯತೆ ಇದೆ. ಇತ್ತ ರಾಜ್ಯ ಸರ್ಕಾರದ ವಾದ ಏನಿರುತ್ತೆ? ಆರ್ಟಿಕಲ್ 176 ಪ್ರಕಾರವಾಗಿ ರಾಜ್ಯಪಾಲರು ಭಾಷಣವನ್ನ ಮಾಡಲೇಬೇಕಾಗಿರುತ್ತೆ, ಅದು ಅವರ ಕರ್ತವ್ಯ. ಅವರು ಭಾಷಣವನ್ನ ಮಾಡಿಲ್ಲ ಅಂತಾದ್ರೆ ಅವರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ ಅಂತ ಅರ್ಥ ಆಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಕೂಡ ವಾದ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಾಗ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದು ಸಹಜವಾಗಿ ಈಗ ಕುತೂಹಲ ಮೂಡಿಸ್ತಾ ಇರೋದು. ಕೋರ್ಟ್ಗೆ ಹೋಯ್ತು ಅಂತಾದ್ರೆ ಇವತ್ತು ರಾತ್ರಿ ಏನ್ ಬೇಕಾದ್ರೂ ಆಗಬಹುದು, ಅಪ್ಪಿತಪ್ಪಿ ಏನೂ ಕ್ಲಿಯರ್ ಆಗಿಲ್ಲ ಅಂತಾದ್ರೆ ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಯ್ತು ಅಂತಾದ್ರೆ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗತ್ತೆ. ನಮ್ಮಲ್ಲಿ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಇಂತಹ ಸಾಂವಿಧಾನಿಕ ಬಿಕ್ಕಟ್ಟುಗಳು ಎದುರಾಗಿವೆ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾದಂತ ಸಂದರ್ಭದಲ್ಲಿ ಅದು ಕೋರ್ಟ್ಗೆ ಹೋಗಿ ಹೊಸ ಕಾನೂನು ರೂಪವನ್ನು ತಾಳಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈಗ ಈ ವಿಚಾರದಲ್ಲೂ ಕೂಡ ಹಾಗೆ ಆಗುವಂತ ಸಾಧ್ಯತೆಗಳು ಇದೆ. ನಾವು ಬೇರೆ ಬೇರೆ ರಾಜ್ಯಗಳು ಗಮನಿಸ್ತಾ ಇದ್ವಿ, ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವಿನ ಗುದ್ದಾಟ, ಜಟಾಪಟಿ, ಸಂಘರ್ಷ ಎಲ್ಲವೂ ಕೂಡ. ಅದು ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಅಂಥದ್ದಾಗಿರ್ಲಿಲ್ಲ. ಹಿಂದೆ ಸಣ್ಣ ಸಣ್ಣ ಪುಟ್ಟದೆಲ್ಲವೂ ಕೂಡ ಆಗಿತ್ತು ಬಿಟ್ರೆ ಇಷ್ಟು ದೊಡ್ಡ ಮಟ್ಟಿಗಿನ ಸಾಂವಿಧಾನಿಕ ಬಿಕ್ಕಟ್ಟು ಯಾವತ್ತೂ ಕೂಡ ಎದುರಾಗಿರಲಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಇದೀಗ ಅಂಥದ್ದು ಎದುರಾಗಿದೆ. ಅದರಲ್ಲೂ ಕೂಡ ಬೇರೆ ರಾಜ್ಯಗಳಿಗಿಂತ ಭಿನ್ನವಾದಂಥ ಸಾಂವಿಧಾನಿಕ ಬಿಕ್ಕಟ್ಟು, ದೇಶದಲ್ಲೇ ಅಥವಾ ದೇಶದ ಇತಿಹಾಸದಲ್ಲೇ ಪ್ರಥಮ ಎನ್ನುವಂಥ ಸಾಂವಿಧಾನಿಕ ಬಿಕ್ಕಟ್ಟು ಇದೀಗ ನಮ್ಮ ರಾಜ್ಯದಲ್ಲಿ ಎದುರಾಗ್ಬಿಟ್ಟಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ತಮಿಳುನಾಡಲ್ಲಿ ಹಾಗೆ ಕೇರಳದಲ್ಲಿ ಏನಾಗಿದ್ದು ಅನ್ನೋದು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ತಮಿಳುನಾಡಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಅದು ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ದನ್ನ ನಾವೆಲ್ಲರೂ ಕೂಡ ಹಿಂದೆ ನೋಡಿದ್ದೇವೆ. ಪ್ರಮುಖವಾಗಿ ಅಲ್ಲಿ ರಾಜ್ಯಪಾಲರಾಗಿರುವಂಥ RN ರವಿ ಅವರು ಅಧಿವೇಶನಕ್ಕೆ ಬರ್ತಾರೆ. ಆದ್ರೆ ಅಧಿವೇಶನಕ್ಕೆ ಬಂದ ಬಳಿಕ ಹೆಚ್ಚು ಕಡಿಮೆ 3 ವರ್ಷದಿಂದ ಭಾಷಣವನ್ನ ಮಾಡೋದಿಲ್ಲ. ಆಗ RN ರವಿ ಅವರು ಹೇಳೋದೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ
ಭಾಷಣ ಇದೆ ಇಲ್ಲಿ, ಅಂದ್ರೆ ಸಾಕಷ್ಟು ಆಕ್ಷೇಪ ಇದೆ ನನಗೆ ಈ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ, ಇವರು ರಾಷ್ಟ್ರಗೀತೆಗೆ ಗೌರವವನ್ನು ಕೊಡ್ತಾ ಇಲ್ಲ, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಅವರು ಆಕ್ಷೇಪವನ್ನು ತೆಗೆದು ಅವರು ಭಾಷಣವನ್ನ ಮಾಡೋದೇ ಇಲ್ಲ. ಸ್ಟಾಲಿನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಾಲಿನ್ ಸರ್ಕಾರ ಅವ್ರ ಮೇಲೆ ಮುಗಿ ಬೀಳ್ತಾರೆ. ಅಂಥದ್ದು ನಿರಂತರವಾಗಿ ಆ ಸಂಘರ್ಷ ನಡ್ಕೊಂಡು ಹೋಗ್ತಾನೆ ಇದೆ. ತಮಿಳುನಾಡಲ್ಲಿ ಇದು ಹೊಸ ವಿಚಾರ ಅಲ್ಲ. ಈಗ ಕೇರಳದಲ್ಲೂ ಕೂಡ ಅಂಥದ್ದೊಂದು ಬೆಳವಣಿಗೆ ಆಗಿದೆ. ಕೇರಳದಲ್ಲೂ ಕೂಡ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರೆ, ಅವ್ರು ಬರಲ್ಲ ಅಂತ ಹೇಳಲ್ಲ, ರಾಜ್ಯಪಾಲರು ಬರ್ತಾರೆ, ತಮಗೆ ಬೇಕಾಗಿದ್ದನ್ನ ಮಾತ್ರ ಭಾಷಣ ಮಾಡ್ತಾರೆ, ಉಳಿದ ವಿಚಾರವನ್ನು ಅವ್ರು ಹಾಗೆ ಬಿಟ್ಟು ಹೋಗಿಬಿಡ್ತಾರೆ. ಹೆಚ್ಚು ಕಡಿಮೆ ಒಂದು 2-3 ಪ್ಯಾರವನ್ನು ಅವರು ಓದೇ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ಕೂಡ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೇನಾದ್ರೂ ಅಧಿವೇಶನಕ್ಕೆ ಬಂದು ಭಾಷಣವನ್ನ ಮಾಡಿಲ್ಲ ಅಂತ ಆದರೆ ಆಗ ಅಧಿವೇಶನದಲ್ಲಿ ಏನು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಆದ್ರೆ, ರಾಜ್ಯಪಾಲರು ಬಂದ್ರು, ಅವರು ಭಾಷಣವನ್ನ ಮಾಡಿದ್ರು ಅಂತ ಹೇಳಿ ಅದು ಅಂಗೀಕಾರ ಆಗಿ ಹೋಗಿಬಿಡುತ್ತೆ. ಈಗ ತಾವರ್ಚಂದ್ರ ಗೆಹ್ಲೋಟ್ ಏನಾದ್ರೂ ಅಧಿವೇಶನಕ್ಕೆ ಬಂದು ಹೀಗೆ ಭಾಷಣವನ್ನ ಮಾಡೋದಕ್ಕೆ ನಿರಾಕರಿಸಿದ್ರು ಅಂತ ಆದ್ರೆ ಅದು ಅಂಗೀಕಾರ ಆಗಿ ಹೋಗಿಬಿಡ್ತಾ ಇತ್ತು. ಹೀಗಾಗಿ ಹಾಗಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಇದೀಗ ತಾವರ್ಚಂದ್ರ ಗೆಹ್ಲೋಟ್ ಅಧಿವೇಶನಕ್ಕೂ ಕೂಡ ಬರ್ತಾ ಇಲ್ಲ. ಇದು ಬಹಳ ಕುತೂಹಲ ಮೂಡಿಸಿರುವಂತ ಬೆಳವಣಿಗೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಈ ಬೆಳವಣಿಗೆ ಸಂಬಂಧಪಟ್ಟ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.